ಇಲ್ಲಿ ನೋಡ್ರಿ ಇಲ್ಲಿ ಇವುಗಳಲ್ಲಿ ಇಲ್ಲಿ ಏನ್ ಕಾಣ್ತಾವಲ್ಲ ಅಂದ್ರ ಇವೇನಪ್ಪ ಅಂದ್ರ ಅಲೋಹಗಳು. ಈ ಕಡೆ ಏನ್ ಕಾಣ್ತಕ್ಕಂತಾವಲ್ಲ ಇವೇನಂತಂದ್ರ ಅಲೋಹಗಳು. ಇವು ಕಾಣ್ತಾವಲ್ಲ ಇವುಗಳಿಗೆ ಲೋಹಾಭಗಳು ಅಂತ ಹೇಳ್ತಿರ್ತಾರೆ. ಏನಂತ ಹೇಳ್ತಿರ್ತಾರೆ ಹೇಳ್ರಿ? ಲೋಹ ಅಂದ್ರ ಯಾವ ವಸ್ತು ತನ್ನ ಮೂಲಕ ವಿದ್ಯುತ್ ಮತ್ತು ಉಷ್ಣತೆಯನ್ನ ಹರಿಯಲು ಬಿಡುತ್ತೆ ಆ ವಸ್ತುಗಳಿಗೆ ಏನಂತ ಹೇಳ್ತಿರ್ತಾರಪ್ಪ ಅಂದ್ರೆ ಲೋಹ. ಯಾವ ವಸ್ತು ತನ್ನ ಮೂಲಕ ವಿದ್ಯುತ್ ಮತ್ತು ಉಷ್ಣವನ್ನ ಹರಿಯಲು ಬಿಡುವುದಿಲ್ಲವೋ ಆ ವಸ್ತುಗಳಿಗೆ ಏನಂತ ಹೇಳಿರ್ತಾರ? ಏನಿದ ಕಬ್ಬಿಣದ ಸಂಕೇತ ಏನ? ಎಪಿ. ಏನ್ ಹೇಳ್ರಿ? ಎಪಿ. ಸೊ ಹಾಗಾದ್ರೆ ಕಬ್ಬಿಣದ ಮೂಲಕ ವಿದ್ಯುತ್ ಮತ್ತು ಏನ್ ಹರಿತೈತಿ? ಉಷ್ಣ ಹರಿತೈತಿಲ್ಲ. ಹಾಗಾದ್ರ ಅದೇ ರೀತಿಯಾಗಿ ಮತ್ತೊಂದು ತಗೊಂಡು ಏನ್ ತಗೊಂಡಪ್ಪ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬಹುದು. ಏನ್ ತಗೊಂಡು ಅಂತ ಕೇಳಿದ್ರೆ ಸಿಯು. ಸಿಯು ಅಂದ್ರೆ ಏನ? ತಾಮ್ರ. ಸಿಯು ಅಂದ್ರೆ ಏನ್ ಹೇಳ್ರಿ? ತಾಮ್ರದ ಮೂಲಕ ವಿದ್ಯುತ್ ಮತ್ತು ಏನ್ ಹರಿತೈತಿ? ಉಷ್ಣ ಹರಿತೈತಿಲ್ಲ. ಸೊ ಹಾಗಾದ್ರೆ ಅದು ಕೂಡ ಏನು? ಅದು ಕೂಡ ಏನ? ಲೋಹ. ಅದು ಕೂಡ ಏನ? ಲೋಹ. ನೋಡಿ ಏನಪ್ಪಾ ಅಂದ್ರೆ ಜರ್ಮೇನಿಯಂ ಅತಿ, ಸಿಲಿಕಾನ್ ಅತಿ, ಇವುಗಳು ಲೋಹ ಮತ್ತು ಅಲೋಹ. ಕೆಲವು ಸಂದರ್ಭದಲ್ಲಿ ಲೋಹ, ಕೆಲವು ಸಂದರ್ಭದಲ್ಲಿ ಅಲೋಹಗಳಂತೆ ವರ್ತಿಸ್ತಾವ. ಅದಕ್ಕೆ ಇವುಗಳನ್ನ ಏನಂತ ಹೇಳಿರ್ತಾರ? ಲೋಹಾಭಗಳು ಅಂತ ಹೇಳ್ತಾರೆ. ಏನಂತ ಹೇಳಿರ್ತಾರ? ಲೋಹ. ಇಲ್ಲಿದಾವಲ್ಲ ಈ ಕಡೆ ವಿದ್ಯುತ್ ಹರಿಯಂಗಿಲ್ಲ, ಅದಕ್ಕೆ ಇವುಗಳಿಗೆ ಏನಂತ ಹೇಳಿರ್ತಾರ? ಅಲೋಹಗಳು. ಇದೇನಿದೆ ಎಲಿ ಒಳಗಡೆ ಈ ಹಸಿರು ಬಣ್ಣ ಕಾರಣ ಏನ್? ಪತ್ರ ಹರಿ. ಏನ್ ಹೇಳ್ರಿ? ಪತ್ರ ಹರಿ. ಎಲೆ ಒಳಗಡೆ ಏನಿರ್ತೈತಿ? ಕ್ಲೋರೋಪ್ಲಾಸ್ಟ್ ಅಥವಾ ಏನಿರ್ತೈತಿ? ಪತ್ರ ಹರಿತು. ಈ ಪತ್ರ ಹರಿತು ಎದಕ್ ಕಾರಣ ಆಗ್ತೈತಿ? ಎದಕ್ ಕಾರಣ ಆಗ್ತೈತಿ? ಸೂರ್ಯನ ಶಾಖವನ್ನ ಹೀರ್ಕೊಂಡ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳಲು ಸಹಾಯಕ ಆಗ್ತದೆ. ಸೂರ್ಯನ ಶಾಖವನ್ನು ಹೀರಿಕೊಂಡ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳಲು ಸಹಾಯಕ ಆಗ್ತದೆ. ಹೌದು. ಎಲ್ಲಿಂದ ಸರಿ. ಬೇರುಗಳ ಮೂಲಕ ಏನ್ ಬರ್ತೈತಿ ಹೇಳ್ರಿ? ಬೇರುಗಳ ಮೂಲಕ ಖನಿಜ, ನೀರು, ಲವಣಾಂಶಗಳು ಹೀರಲ್ಪಡ್ತಾವ. ಯಾವ ಅಂಗಾಂಶ? ಜೈಲಂ ಅಂಗಾಂಶ. ಆ ಜೈಲಂ ಅಂಗಾಂಶದಿಂದ ಹರ್ಕೊಂಡು ಬಂದ್ ಎಲ್ಲಿ ಬರ್ತಾವು? ಸಸ್ಯದ ಅಡಿಗೆ ಮನೆ ಯಾವ್ದ? ಎಲೆ. ಎಲೆಯಲ್ಲಿ ಬರ್ತಾವು. ಎಲೆ ಒಳಗಡೆ ಏನ್ ತಯಾರಾಗ್ತೈತಿ? ಆಹಾರ. ಈ ಆಹಾರ ತಯಾರಾಗ್ಬೇಕಾದ್ರೆ ಈ ಪ್ರಕ್ರಿಯೆಗೆ ನಾವೇನಂತ ಹೇಳ್ತಿರ್ತೀವಿ? ದ್ವಿತೀಯ ಸಂಶ್ಲೇಷಣ ಕ್ರಿಯೆ.